ಇವತ್ತು ಸ್ಟೇಟ್ಮೆಂಟ್ ಮಾಡ್ಯಾರಂತ ಬಿಜೆಪಿ ರಾಜ್ಯ ಇರುವಲ್ಲೇ ಮೊಟ್ಟಿ ಕೊಡುದಿಲ್ಲ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರಿಗೆ ಹೇಳೋದಿಷ್ಟ. ರಾಹುಲ್ ಗಾಂಧಿ ಒಂದು ಅಪ್ರಬುದ್ಧತೆಯಿಂದ ಹುಚ್ಚುಚ್ಚರ ಏನೋ ಮಾತಾಡ್ತಾರ. ನೀವು ಅವರಂಗ ಆಗ್ಬೇಡ್ರಿ. ನಾವು ಒಡಿಶಾದಲ್ಲಿ ನಮ್ಮ ಸರ್ಕಾರದ ಕೊಡ್ತಾ ಇದ್ದೀವಿ, ಉತ್ತರಾಖಂಡದಲ್ಲಿ ನಮ್ಮ ಸರ್ಕಾರದ ಅಲ್ಲೇ ಕೊಡ್ತಾ ಇದ್ದೀವಿ, NDA ಸರ್ಕಾರ ಇರುವಂತಹ ಆಂಧ್ರ ಪ್ರದೇಶದಲ್ಲಿ ಕೊಡ್ತಾ ಇದ್ದೀವಿ, ಬಿಹಾರದಲ್ಲಿ ಕೊಡ್ತಾ ಇದ್ದೀವಿ, ಪುದುಚೇರಿ ಒಳಗೆ ಕೊಡ್ತಾ ಇದ್ದೀವಿ. ಹಿಂಗಾಗಿ ಸ್ವಲ್ಪ ಜ್ಞಾನವನ್ನ ಇಟ್ಟುಕೊಂಡು ಮಾಹಿತಿ ಇಟ್ಟುಕೊಂಡು ನಿಮ್ಮ ಇವರಿಗೆ ಸರಿಯಾಗಿ ಹೇಳ್ರಿ, ಸರಿಯಾದ ಮಾಹಿತಿ ತೆಗೆದುಕೊಡು ಅಂತ ಹೇಳಿ ಅನ್ನುವಂಥ ಸಲಹೆಯನ್ನ ನಾನು ಮುಖ್ಯಮಂತ್ರಿ ಕೊಡ್ಲಿಕ್ಕೆ ಬಯಸ್ತೇನೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ಐ ಆಮ್ ಸಾರಿ ಅದ್ರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ಆ ಸಂದರ್ಭದಲ್ಲಿ ನಾ ರಿಯಾಕ್ಷನ್ ಕೊಡ್ತೀನಿ. ಮತ್ತೆ ಬೇರೆ ವಿಷಯ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಚೀನಾ ಗಡಿ ಒಳಗೆ ನುಸುಳು ಬಂದ ಅದನ್ನ ಮರೆ ಮಾಚೋದಕ್ಕೋಸ್ಕರ ಬೆಳಕಿ ತರ್ತಾ ಇದೆ. ನೋಡ್ರಿ, ಲಾಡ್ ಅವರು ಸಹಿತ ಇತ್ತೀಚೆಗೆ ಯಾವುದೇ ರೀತಿಯಾದಂತಹ ಒಂದು ಸಾಮಾನ್ಯವಾಗಿ ಮನುಷ್ಯಗೆ ಒಂದು ಇದಿರ್ತದ, ವಿಚಾರ ಮಾಡಿ ಮಾತಾಡ್ಬೇಕು ಅಂತ ಹೇಳಿ. ಇಲ್ಲ, ಕನಿಷ್ಠ ಮಾತಾಡಿದ ಮೇಲೆ ವಿಚಾರ, ಎರಡೂ ಕೆಟಗರಿಯಿಂದ ದೂರ ಆಗ್ಯಾರ ಅವರು. ಇವತ್ತು ಚೈನಾ ಒಳಗಡೆ ಬಂದದಂತ ಅವ್ರು ಮಾತಾಡಿದ್ರ, ಚೈನಾ ಒಳಗಡೆ ಬಂದು ಕೂತಿದ್ದು ನೆಹರು ಕಾಲದಲ್ಲಿ. ನೆಹರು ಹಿಂದಿ ಚೀನಿ ಬಾಯಿ ಅಂತ ಹೇಳಿ ಟಿಬೇಟನ್ ಆಕ್ರಮಣಕ್ಕೆ ಏನೋ ಅವರು ಚೈನಾದವರು ಮಾಡ್ತಿರ್ಬೇಕಾದ್ರೆ ಅವತ್ತಿನ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡಲಾರ್ದ ಇವತ್ತು ಚೈನಾ ನಮ್ಮ ನೇಬರ್ ಆಗ್ಯದ. ಅವತ್ತಿನ ಸಂದರ್ಭದಲ್ಲಿ ಸುಮಾರು 34,000 ಸ್ಕ್ವೇರ್ ಕಿಲೋಮೀಟರ್ ಏನವರು ನಮ್ಮದು ಭೂಮಿಯನ್ನು ಇವತ್ತು ನುಂಗಿ ಕೂತಾರ, ವಶಪಡಿಸಿಕೊಂಡು ಕೂತಿದ್ದಾರ. ಅದು ಕಾರಣ ನಮ್ಮ ಸೈನ್ಯ ಕನಿಷ್ಠ ಪಕ್ಷ ಪಾರ್ಟಿ ಅವರನ್ನ ನಂಬಲಿಲ್ಲ, ಸರ್ಕಾರ ನಂಬಲಿಲ್ಲ. ನಮ್ಮ ಸೈನ್ಯದ ಅಧಿಕಾರಿಗಳನ್ನಾದರೂ ಅವ್ರು ನಂಬುದು ಕಲಿಬೇಕು. ನಮ್ಮ ಆರ್ಮಿ ಮತ್ತು ಏರ್ ಚೀಫ್ ಮಾರ್ಷಲ್ ಎಲ್ಲ ಸ್ಪಷ್ಟವಾಗಿ ಹೇಳ್ಯಾರ, 1 ಇಂಚ್ ಭೂಮಿಯನ್ನು ಸಹಿತ ನಾವು ಬಿಟ್ಟುಕೊಟ್ಟಿಲ್ಲ, ಬಿಟ್ಟುಕೊಡು ಪ್ರಶ್ನೆ ಇಲ್ಲ ಅಂತ ಹೇಳಿ. ಆ ರೀತಿಯಾದಂಥ ಇವತ್ತು ಮತ್ತು ಭಾರತ 1962ರ ನೆಹರು ಭಾರತ ಅಲ್ಲೇ ಇದು. ಇವತ್ತಿರೋದು 21ನೇ ಶತಮಾನದ ನರೇಂದ್ರ ಮೋದಿ ಭಾರತ. ಮತ್ತು ನಮ್ಮ ಸೈನಿಕರಿಗೂ ಸಹಿತ ಇವ್ರ ಕಾಲದಾಗ ಏನು ಸ್ಥಿತಿ ಇತ್ತು, ಹಾಕೊಳ್ಳಿಕ್ಕೆ ಬೂಟ್ ಇರಲಿಲ್ಲ, ಆ ಚಳಿಯಲ್ಲಿ ಹಾಕಬೇಕಾದಂಥ ಕನ್ನಡಕಗಳಿರಲಿಲ್ಲ. ಈ ಥರದ ಸ್ಥಿತಿಯಲ್ಲಿ ನಮ್ಮವರು ಅತ್ಯಂತ ಹೀನಾಯವಾಗಿ ಅವರು ಚೈನೀ ಸೈನಿಕರಲ್ಲಿ ಆ ಯುದ್ಧದಲ್ಲಿ ಸತ್ತೋಗಿದ್ರು, ಹುತಾತ್ಮರಾಗಿದ್ರು. ಇವರು ಏನೇನೋ ಮಾತಾಡ್ತಾರೆ ಅವ್ರಿಗೆ. ಮತ್ತು ವಕ್ಫ್ ಅವ್ರು ಏನ್ರಿ ಉದಾಹರಣೆ ಸ್ವಲ್ಪ ಅವ್ರಿಗೆ ಕೇಳ್ರಿ. ವಕ್ಫ್ ಇರೋದು ಎಲ್ಲ ಸಂಗತಿ. ವಕ್ಫ್ ಇರೋದು 18 ಲಕ್ಷ ಎಕರೆ ಭೂಮಿ ಇವತ್ತು ವಕ್ಫ್ ಕಡೆ 2013ರಾಗ ಇತ್ತು. ಇವತ್ತದು 39 ಲಕ್ಷ ಆಗಿದೆ ಎಕರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಇರೋದು ಒಂದು ಪ್ರೈವೇಟ್ ಆರ್ಗನೈಸೇಷನ್ಗೆ ಇದೆ. ರೆವೆನ್ಯೂ ಎಷ್ಟು ಬರ್ತದೆ? 168 ಕೋಟಿ ರೂಪಾಯಿ. 13ಕ್ಕಿಂತ ಮೊದಲು 163 ಕೋಟಿ ಬರ್ತಾ ಇತ್ತು, 168 ಕೋಟಿ ಬರ್ತದೆ. ಈ ವಕ್ಫ್ ಆಸ್ತಿಯಿಂದ ನಾವು ಸರಿಯಾದಂಥ ವಕ್ಫ್ ಬೋರ್ಡ್ನಿಂದ, ವಕ್ಫ್ ಕೌನ್ಸಿಲ್ನಿಂದ ಮ್ಯಾನೇಜ್ಮೆಂಟ್ ಮಾಡಿ ನಾವು ಸರಿಯಾದ ರೀತಿಯಲ್ಲಿ ನಾವು ರೆವಿನ್ಯೂ ಕಲೆಕ್ಟ್ ಮಾಡಬೇಕು. 2013ರಾಗ ಸಚ್ಚರ್ ಕಮಿಟಿ 13,000 ಕೋಟಿ ರೂಪಾಯಿ 12,000 ಕೋಟಿ ರೂಪಾಯಿ ರೆವಿನ್ಯೂ ಬರ್ತದೆ ಅಂತ ಹೇಳಿದ್ರು. ಇವುಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದ್ದಾರೆ. ಇವತ್ತು 2025ರಲ್ಲಿ 168 ಕೋಟಿ ರೂಪಾಯಿ ಬರ್ತದೆ. ಯಾರು ತಿಂತಾರೆ ಇದನ್ನ? ಕಾಂಗ್ರೆಸ್ನೊಳಗಿದ್ದಂಥ ಕೆಲವು ನಾಯಕರು, ಬಲಾಢ್ಯ ರಾಜಕೀಯ ನಾಯಕರು ಈ ವಕ್ಫ್ ಆಸ್ತಿಯನ್ನ ದುರುಪಯೋಗ ಮಾಡಿಕೊಂಡು ಕೆಲವ್ರನ್ನ ಸೂರ್ಯಚಂದ್ರ ಇರುವವರೆಗೆ ಅವರಿಗೆ ಗಿರ್ವಿ ಬರೆದುಕೊಡುದು,